Namaskar Ellarigu, welcome back to day 16 of 40 days consistency program. Today's day is very special, so let's finish our daily running task and dive into the divine ಆರಾಧನೆ. ಇವತ್ತಿನ ದಿನ ರಾಘವೇಂದ್ರ ಸ್ವಾಮಿ ಆರಾಧನೆಯ ಎರಡನೇ ದಿನ ಮತ್ತು ತುಂಬ ಪ್ರಮುಖವಾದ ದಿನ, ಅದು ಮಧ್ಯಾರಾಧನೆ. ಈ ಮಧ್ಯಾರಾಧನೆಯ ದಿನ ರಾಘವೇಂದ್ರ ಸ್ವಾಮಿಗಳು ಬೃಂದಾವನಸ್ಥರಾದಂಥ ಒಂದು ಪುಣ್ಯ ದಿನ. ಇದು ಬರೀ ಒಂದು ಪಂಗಡಕ್ಕೆ, ಒಂದು ಪ್ರಾಂತಕ್ಕೆ ಮಾತ್ರ ಸೀಮಿತವಾಗದಲ್ಲದೆ ಸಕಲ ಹರಿಭಕ್ತರ ಕಷ್ಟಗಳನ್ನು ಕೇಳಲು ಹಾಗೂ ಅವರಲ್ಲಿ ತಮ್ಮ ಇಷ್ಟ ಕಷ್ಟಗಳನ್ನು ಹೇಳಿಕೊಳ್ಳಲು ಬರುವ ಪ್ರತಿಯೊಬ್ಬ ಭಕ್ತರನ್ನು ಅನುಗ್ರಹಿಸಲೆಂದೇ ಈ ಒಂದು ಪುಣ್ಯ ದಿನದಂದು ರಾಯರು ಬೃಂದಾವನವನ್ನು ಪ್ರವೇಶ ಮಾಡ್ತಾರೆ. ಇವತ್ತಿಗೆ ರಾಯರು ಬೃಂದಾವನಸ್ಥರಾಗಿ 354 ವರ್ಷಗಳಾಯಿತು. ಈ ಒಂದು ಪುಣ್ಯ ದಿನದಂದು ನಾವು ರಾಯರನ್ನು ನೆನೆಸಿ ರಾಯರ ಅನುಗ್ರಹಕ್ಕೆ ಪಾತ್ರರಾಗೋಣ. ಬಾರೆ